ಸ್ಪೆಷಲ್ ಥ್ಯಾಂಕ್ಸ್. ಮೋಸ್ಟ್ಲಿ ಈ ಬಾಡಿ ಯಾವುದನ್ನ ತೆಗೆದುಕೊಟ್ರು ನನಗೆ ನೀವು ಋಣ ತೀರ್ಸಕ್ಕಾಗಲ್ಲ ಅನ್ಸುತ್ತೆ. ಅಷ್ಟು ಅವಕಾಶ ಕೊಡಲಿಲ್ಲ. ನಾನು ಯಾವಾಗಲೂ ಅನ್ಕೊಂತ ಇರ್ತೀನಿ, ದರ್ಶನ್ ಸರ್ ಸಿನಿಮಾ ನೋಡೋಕ್ಕೆ ಕಷ್ಟಪಡ್ತಾ ಇದ್ದ ನಾನು. ಇವತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಇಷ್ಟು ದೊಡ್ಡ ಪ್ರಮೋಷನ್ ಅಂದರೆ ಇಷ್ಟು ದೊಡ್ಡ ಮುಂದೆ ನಿಂತ್ಕೊಂಡು ಮಾತಾಡೋದು ಅವಕಾಶ ಸಿಗುತ್ತೆ. ನಾವು ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೀನಿ ಅನ್ಸುತ್ತೆ. ಸರ್ ಥ್ಯಾಂಕ್ ಯು ಸರ್. ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವತ್ತು ಸಿಗ್ತಾರೆ ಗೊತ್ತಿಲ್ಲ, ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. ಅಂಡ್ ನನಗೆ ಅನ್ಸತ್ತೆ ಒಂದೇ ಅಂದರೆ ಯಾರಾದರೂ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿಲ್ಲ ಅಂದ್ರೆ ನಮ್ಮ ರಕ್ತ ಕೂದಿದೆ ಅಂತಂದ್ರೆ ನಮ್ಮ ಮಾಸ್ ಕನ್ನಡಕ್ಕೋಸ್ಕರ ಬದುಕ್ತಾ ಇದ್ದಾರೆ. ಅವ್ರ ಸಿನಿಮಾ ನಾವು ಜಾಸ್ತಿ ಕೆಲ್ಸಬೇಕು. ಅವ್ರಿಗಿರೋ ಪೇನ್ ಎಲ್ಲ ಅವ್ರ ಸಿನಿಮಾ ಗೆದ್ದಿದ್ದಕ್ಕೆ ಅವ್ರಿಗಿರೋ ಪೇನ್ ಎಲ್ಲ ಮರ್ತು ಹೋಗ್ಬೇಕು. ನನಗೆ ಅನಿಸ್ತಾ ಇತ್ತು ಕ್ಲಿಪ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಸಿನಿಮಾ ಮಾಡ್ತಾ ಇದ್ದಲ್ಲ, ಅದು ಬಿಟ್ಟಾಗ ನನಗೆ ಅನಿಸ್ತಾ ಇತ್ತು ಎಂತೆಂಥ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಷ್ಟು ಬಂದಿದ್ದಾರೆ. ಯಾಕೆ ಈ ಕ್ಲಿಪ್ಸಿಗೆ ಒಂದ್ಸತಿ ಅಷ್ಟು ಬಂದ್ಬಿಡ್ಬಾರ್ದು. ನಾಳೆ ಸಿನಿಮಾ ನಾವು ಅವ್ರ ಜೊತೆನೂ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡ್ಬಾರ್ದು. ಮೋಸ್ಟ್ಲಿ ನಾನು ನನ್ನದೃಷ್ಟ ಕಲಾವಿದ ಅನ್ಸುತ್ತೆ. ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ. ನಮ್ಗೆ ಅದೃಷ್ಟ ಇಲ್ಲ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರು ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ. ನನಗೆ ಗೊತ್ತಿಲ್ಲ, ದೇವರ ನಾವು ಸಿನಿಮಾ ನೋಡ್ತೀವಿ. ಥ್ಯಾಂಕ್ ಯು ಕಾಂತಾರ ಸರ್ ನಾನು ಮರೆಯೋದೇ ಇಲ್ಲ. ಅವರೇ ಪ್ರಕಾಶ್ ಸರ್ ಪರಿಚಯ ಮಾಡಿಸ್ಕೊಟ್ಟು ಥ್ಯಾಂಕ್ಸ್ ಅಣ್ಣ. ನಾನು ಕೊನೆಯಾಗ ನಿಮ್ಮ ಮಗನ ಥರ ಇದ್ದು ನಾನು ಏನೇ ಇದ್ರು ನಾನು ನಿಮ್ಮ ಜೊತೆ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಸಾರಿ ನಾನು ಶೇರು ಲೈಕು ಕಮೆಂಟ್ ಎಲ್ಲ ಮಾತಾಡೋದು ಇಲ್ಲ, ನಾನು ಮೀಡಿಯಾ ಮುಂದೆ ಅದನ್ನು ಇದು ಮಾಡೋದು ಇಲ್ಲ. ನಾನು ಬಂತು ಅಷ್ಟೇ. ಸಾರಿ, ದಯವಿಟ್ಟು ಕ್ಷಮಿಸಿ. ಸಾರಿ, ಎಲ್ಲರೂ ಸಿನಿಮಾ ನೋಡಿ